ಇತ್ತೀಚೆಗೆ ನಡೆಯುತ್ತಿರುವ ಕೆಲವು ಘಟನೆಗಳು ನಗರದಲ್ಲಿ ಶಾಂತಿ ಕದಡುವ ಮತ್ತು ಕೋಮು ಸಂಘರ್ಷ ಸೃಷ್ಟಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಹೇಳಿದರು. ಹೆಣ್ಮಕ್ಳಿಗೆ ಕಿಚಾಯಿಸೋದು, ಗಾಡಿಯನ್ನು ವೀಲಿಂಗ್ ಮಾಡೋದು, ದಾಖಲಾತಿ ಇಲ್ಲದ ಗಾಡಿಗಳನ್ನ ಇಟ್ಕೊಂಡು ಓಡಾಡ್ತಾ ಇರೋದು ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ತುಂಬಾ ದಿನಗಳಿಂದ ಹಸುಗೆ ಬೆಂಕಿ ಹಚ್ಚಿದ್ರು, ಅದನ್ನು ನಾವು ಇಲ್ಲ ಅಂತ ವಾದ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಅದಾದ ಮೇಲೆ ಹೌಸಿಂಗ್ ಬೋರ್ಡಲ್ಲಿ ಒಂದು ಹಸುವಿನ ನೋಂದಣಿ ಹಾಕಿಸಿದ್ದಾರೆ. ಹಾಗೆ ನೆಹರು ರಸ್ತೆಯಲ್ಲಿ ಮೊಬೈಲ್ ಅಂಗಡಿ ಮೇಲೆ ದಾಳಿ ಮಾಡಿದ್ರು. ದತ್ತ ಜಯಂತಿಯ ಸಮಯದಲ್ಲಿ ಬ್ಯಾನರ್ ಹಾಕಿದ್ದಾರೆ. ಕಾಲೇಜ್ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಗಲಾಟೆ ಮಾಡಿದ್ದಾರೆ. ಗೌರಿ ಕಾಲುವೆಯಲ್ಲಿ ಅವತ್ತು ಗಾಂಜಾ ಸೇರಿಸಿದ್ದಾರೆ ಅನ್ನೋದು ಪ್ರಶ್ನೆ ಮಾಡಿದ್ದಕ್ಕೆ ಏಕಾಏಕಿ ಗಲಾಟೆ ಮಾಡಿದ್ದಾರೆ. ಈ ರೀತಿ ನಗರದ ಒಳಗಡೆ ಇರ್ತಕ್ಕಂಥ ಇದನ್ನೆಲ್ಲವೂ ಗಮನಿಸಿದಾಗ ಅತಿ ಹೆಚ್ಚು ಘಟನೆಗಳು ಬಸವನಹಳ್ಳಿ ಠಾಣೆಯಲ್ಲಿ ಆಗ್ತಾ ಇದೆ ಅನ್ನೋದು ಒಂದು ಆಪಾದನೆ. ಹಾಗೆ ವಿಜಯಪುರದಲ್ಲಿ ಕೂಡ ಮೊನ್ನೆ ಒಂದು ಘಟನೆ ನಡೆದಿದೆ. ಮುಸ್ಲಿಂ ಹುಡುಗರು ಅಲ್ಲಿ ಹೋಗಿ ಕಲ್ಲು ಹಾಕಿದ್ದಾರೆ. ಮನೆಗೆ ಕಲ್ಲು ಹೊಡೆದು ಓಡೋಗ್ಬೇಕಾದ್ರೆ ಪಕ್ಕದ ಮನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2 ದಿನಗಳ ಹಿಂದೆ ದಲಿತ ಯುವಕನ ಮೇಲೆ ಹಲ್ಲೆ, 4 ದಿನಗಳ ಹಿಂದೆ ದಲಿತರ ಮನೆ ಮೇಲೆ ಕಲ್ಲೆಸೆತ, ಸ್ವಲ್ಪ ದಿನಗಳ ಹಿಂದೆ ಹಸುವಿಗೆ ಸ್ಪ್ರೇ ಹೊಡೆದು ಬೆಂಕಿ ಹಚ್ಚಿರುವುದು, ನೆಹರು ನಗರದಲ್ಲಿ ಹಿಂದೂಗಳ ಮನೆಗೆ ಕಲ್ಲು ತೂರಾಟ ಸೇರಿದಂತೆ ಅನೇಕ ತಿಂಗಳುಗಳಲ್ಲಿ ನಗರದಲ್ಲಿ ಅನೇಕ ವಿಕೃತ ಘಟನೆಗಳು ಮತ್ತು ಪುಂಡಾಟಿಕೆಗಳು ನಡೆಯುತ್ತಿದ್ದರೂ ಸಹ ಕೆಲ ಸೀಮಿತ ವ್ಯಕ್ತಿಗಳು ದುಷ್ಕೃತ್ಯವೆಸಗಿದವರ ಪರವಾಗಿ ಪತ್ರಿಕಾಗೋಷ್ಠಿ ನಡೆಸಿರುವುದು ಮತ್ತು ಸಮರ್ಥನೆ ಮಾಡಿಕೊಳ್ಳುತ್ತಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ಹಾಗಾಗಿ ಅವನು ಬಂದಾಗ ಅವರು ಯಾರು ಕಲ್ಲು ಹೊಡೆದ ಹುಡುಗನನ್ನ ಹಿಡ್ಕೊಂಡಿದ್ದು ಪಕ್ಕದ ಮನೆ ಇಕ್ಬಾಲ್ ಅನ್ನು, ಆ ಹುಡುಗನನ್ನ ಬಿಡಿಸ್ಕೊಂಡೋಗ್ಲಿಕ್ಕೆ ಬಂದಂತ 40 ಜನ ಮುಸಲ್ಮಾನರ ತಡೆದು ಗಲಾಟೆ ಮಾಡ್ತಾ ಇದ್ದಾಗ ಆ ಇಕ್ಬಾಲ್ ಅವರೇ ಸಂತೋಷ್ ಅವರನ್ನ ಕರೆದಿದ್ದು, ಸಂತೋಷ್ ಶ್ಯಾಮನ್ ಕರೆದಿದ್ದು ಬಿಟ್ರೆ ಉದ್ದೇಶಪೂರಿತವಾಗಿ ಈ ಸಂತೋಷ್ ಕೊಟ್ಯಾನ್ ಮತ್ತು ಶ್ಯಾಮ್ ಅವರು ಹೋಗ್ಲಿಲ್ಲ. ಅದನ್ನ ಇಕ್ಬಾಲ್ ಅವರು ಕೂಡ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ, ಪೊಲೀಸ್ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಆದರೂ ಕೂಡ ಅಜ್ವಾರ್ ಅಂತಕ್ಕಂಥ ಮತ್ತು ಮುನೀರ್ ಅಂತಕ್ಕಂಥ ಇಬ್ಬರು ಮುಸಲ್ಮಾನರು ಉದ್ದೇಶಪೂರ್ವಕವಾಗಿ ಇವರ ಹೆಸರಲ್ಲಿ ಅವರಿಗೆ ಕಂಪ್ಲೇಂಟ್ ಕೊಡಿಸ್ತಾರೆ. ಮತ್ತು ಯಾವುದೇ ಉದ್ದೇಶಪೂರಿತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರಿಗೆ ಉದ್ದೇಶ ಇಟ್ಟುಕೊಂಡು ನಮಗೆ ಗಲಾಟೆ ಮಾಡುವ ಉದ್ದೇಶ ನಮ್ಮಲ್ಲಿಲ್ಲ. ಅದರ ಹಿಂದೆ ಅದೇ ದಲಿತರ ಮನೆ ಮೇಲೆ ಯಾರೋ ಇಬ್ಬರು ಹುಡುಗರು ಕಲ್ಲು ಹೊಡೆದಿದ್ದಾರೆ ಅನ್ನೋದು ದೂರು ದಾಖಲಾಗಿದೆ ಹೊಸನಹಳ್ಳಿ ಠಾಣೆಯಲ್ಲಿ. ಆದರೆ ಆ ದೂರು ಯಾರೇ ತಪ್ಪು ಮಾಡಿದ್ರು ಸಮರ್ಥನೆ ಮಾಡಿಕೊಳ್ಳುವ ಅವಶ್ಯಕತೆ ನಮಗಿಲ್ಲ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ದು. ಅವರು ಮುನೀರ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರೆ ಅವರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಅಂತ ಹೇಳಿದ್ದಾರೆ. ಅವರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಲ್ಲ, ಯಾವುದೇ ಹಿಂದೂ ಸಂಘಟನೆಯ ಕಾರ್ಯಕರ್ತರಲ್ಲ ಅವರು. ಹಾಗಾಗಿ ದಯವಿಟ್ಟು ಅದನ್ನು ನಾವು ಅವ್ರ ಮೇಲೆ ಆಪಾದನೆ ಹೊರಿಸ್ತಾ ಇದ್ದೀವಿ. ಅದನ್ನು ವಾಪಸ್ ತಗೊಳ್ಬೇಕು. ಅವರು ನಮ್ಮ ಕಾರ್ಯಕರ್ತರು ಯಾವುದೇ ಹಿಂದೂ ಸಂಘಟನೆ ಕಾರ್ಯಕರ್ತರಲ್ಲ. ಅವರು ತಪ್ಪು ಮಾಡಿದ್ರೆ ಪೊಲೀಸ್ ಇಲಾಖೆ ಅವರಿಗೇನು ಕಾನೂನು ಕ್ರಮ ಜರುಗಿಸಬೇಕು ಜರುಗಿಸಿಲ್ಲ, ಅದರಲ್ಲೇ ನಮ್ಮಿಲ್ಲ. ನಾವು ವಾದ ಮಾಡಕ್ ಹೋಗಲ್ಲ. ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅವ್ರಿಗೆ ಬಿಟ್ಟಿತ್ತು. ಆದರೆ ಮುಸಲ್ಮಾನ್ ಹುಡುಗರು ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ಶಾಂತಿ ಕದಡುವ ಕೆಲಸವನ್ನ ಮಾಡ್ತಿರೋದಂತೂ ಸತ್ಯ. ಅನಾವಶ್ಯಕವಾಗಿ ಈ ಸಂತೋಷ್ ಕೊಟ್ಯಾನ್ ಮತ್ತು ಶ್ಯಾಮನ್ನ ಮುಸಲ್ಮಾನ್ ಉದ್ದೇಶಪೂರಿತವಾಗಿ ಅವರ ಹೆಸರು ತರ್ತಿದ್ದಾರೆ ಮತ್ತು ನೇರವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನಾವು ಆ ರೀತಿ ಎಲ್ಲೂ ಮಾಡಿಲ್ಲ. ಅದನ್ನು ಅವರು ತಕ್ಷಣ ಅದನ್ನು ನಿಲ್ಲಿಸಬೇಕು. ಅದಕ್ಕೆ ಪೊಲೀಸ್ ಅವರು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈಗಾಗಲೇ ಮನವಿ ಕೊಟ್ಟಿದ್ದೀವಿ. ಮತ್ತೆ ಸಂತೆ ಮಾರ್ಕೆಟ್ ಅಲ್ಲಿ ಸ್ನೇಹಿತರಿಬ್ಬರು ಇದ್ದಾರೆ. ಅವರು ಆಗ ನಮಗೆ ಮಾಡಿದ್ರೆ ನೈತಿಕ ಪೊಲೀಸ್ಗಿರಿ ಅನ್ನೋ, ಅವ್ರು ಯಾಕೆ ನೈತಿಕ ಪೊಲೀಸ್ಗಿರಿ ಮಾಡಿದ್ರು? ಹಾಗಾದ್ರೆ ಇಬ್ಬರು ಒಟ್ಟಿಗೆ ಓಡಾಡಬಾರ್ದು ಅಂತಿದ್ಯಾ? ಅವ್ರೇನು ಪ್ರೀತಿ ಪ್ರೇಮ ಅಲ್ಲ, ಅವ್ರ ಸ್ನೇಹಿತರವರು. ಮತ್ತೆ ಆ ಯಮ್ಮನಿಗೆ ಇವರು ಅಡ್ಡಾಕ್ತಾರೆ, ಸ್ಟೇಷನ್ ಗಲಾಟೆ ಮಾಡ್ತಾರೆ. 40 ಜನ ಹೇಗೆ ಬರ್ತಾ ಇದ್ದಾರೆ ಇವರು. ಇದರಿಂದ ಒಂದು ವ್ಯವಸ್ಥಿತ ಸಂಚಿದೆ ಅಂತ ನಮ್ದು ಆಪಾದನೆ ಇದೆ. ಅದು ಅಲ್ಲದೆ ಸ್ಟೇಷನ್ ಒಳಗಡೆ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಈ ಯಾರು ಸುಧಾ ಅನ್ನೋರು ಆಗ ಸ್ಟೇಷನ್ ಮುಂದೆ ಬಂದಿರ್ತಾರೆ ಮುಸಲ್ಮಾನರು, ಕಂಪ್ಲೇಂಟ್ ಕೊಡಬೇಡಿ ಅಂತ ಧಮಕಿ ಹಾಕ್ತಾರೆ. ಆಮೇಲೆ ಇವರು ಸಂತೋಷ್ ಕೊಟ್ಯಾನ್ ಮತ್ತು ಶ್ಯಾಮ ಹೋಗೋದು. ಅಲ್ಲಿವರೆಗೂ ಸಂತೋಷ್ ಕೊಟ್ಯಾನ್ ಶ್ಯಾಮ ಅವರಲ್ಲಿ ಹೋಗಿರಲ್ಲ. ಅವರು SP ಆಫೀಸ್ಗೆ ಹೋಗ್ತೀವಿ ಅಂದಿದ್ದಕ್ಕೆ ಬೇಡ ಅಲ್ಲೇ ಕಂಪ್ಲೇಂಟ್ ಕೊಡ್ಸೋಣ ಅಂತ ಹೋಗಿದ್ದು ಬಿಟ್ರೆ ಸಂತೋಷ್ ಕೊಟ್ಯಾನ್ ಮತ್ತು ಶ್ಯಾಮ ಉದ್ದೇಶಪೂರ್ವಕ ಹೋಗಿಲ್ಲ. ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಉದ್ದೇಶಪೂರ್ವಕವಾಗಿ ಸಮಾಜದ ಮಧ್ಯೆ ಶಾಂತಿ ಕದಡುವ ಕೆಲಸ ಮಾಡಲ್ಲ. ನೋಡಿ, ವಿಶ್ವ ಹಿಂದೂ ಪರಿಷತ್ತಿನ ಏನು ದತ್ತ ಜಯಂತಿ ನಡೆಯಿತು ಅಲ್ಲಿಗೆ ಸಾವಿರಾರು ಜನ ಹಿಂದೂ ಸಮಾಜದ ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಬರ್ತಾರೆ. ದತ್ತ ಜಯಂತಿಗೆ ಬಂದವರೆಲ್ಲ ನೇರ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮ. ಅವರು ಭಕ್ತಾದಿಗಳು ಇರ್ತಾರೆ ಮತ್ತು ನೋಡ್ಲಿಕ್ಕೂ ಬಂದಿರ್ತಾರೆ. ಹಾಗೆ ಮೈಸೂರು ದಸರಾ ನೋಡೋಕೆ ಹೋದವನು ಮೈಸೂರವನು ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಈ ದತ್ತ ಜಯಂತಿ ಅನ್ನೋದು ನಾಡಹಬ್ಬ.
ದಸರಾ ರೀತಿ. ಹಾಗೆ ದತ್ತ ಜಯಂತಿಗೆ ತುಂಬಾ ಜನ ಬರ್ತಾರೆ. ಅವರನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಅಂತ ಹೇಳೋದು ತಪ್ಪು, ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರಿಗೆ ನೇರ ಆಪಾದನೆ ಮಾಡೋದು ತಪ್ಪು.